ಅವರಂತೆಯೇ ವ್ಯಾಸನು ಮೊದಲಾದ ಋಷಿಗಳು ಮಾಯಾವಾದಿಗಳಾಗಿರುವುದರಿಂದ ಇವರು ತ್ರಿಮೂರ್ತಿಗಳನ್ನು ದೂಷಿಸಿರುವಂತಹ ಕಟ್ಟುಕತೆಗಳ 18 ಪುರಾಣ ಮೊದಲಾದವುಗಳನ್ನು ಯಾರು ನಂಬುವರು? ಈ ಪಂಡಿತರಾದ ಮಾರ್ಗ ಸಹಾಯಾಚಾರ್ಯರು ನಿಮ್ಮ ಪುರಾಣಗಳನ್ನು ಕರತಲಾಮಲಕವಾಗಿ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತೆ ನಿಮ್ಮಲ್ಲಿ ತರ್ಕವನ್ನು ಮಾಡಿದ್ದಾಗಿದೆ. ನೀನು ಮರು ಮಾತನಾಡದೆ ಹೇತುವಿಲ್ಲದೆ ನೀನು ಭ್ರಮಿಸುವುದು ಎಲ್ಲರಿಗೂ ಏನೆಂಬುದು ತಿಳಿದಿರುವುದರಿಂದ ಇನ್ನು ಮುಂದೆ ವಿಶ್ವಬ್ರಹ್ಮ ವಂಶಸ್ಥರು ವೇದ ವಿಧಿ ಪದ್ಧತಿಯಂತೆ ವಿವಾಹವನ್ನು ಮಾಡಿಕೊಳ್ಳಲು ಮತ್ತು ಮಾಡಿಸಲು ಈ ಪಂಚಾಂಗ ಗುಂಡಯ್ಯ ಮೊದಲಾದ ವಿಪ್ರರು ಯಾವುದೇ ಒಂದು ಆಕ್ಷೇಪಣೆಯನ್ನು ಮಾಡಕೂಡದೆಂದು ಹೇಳಿ ತೀರ್ಪನ್ನು ಕೊಟ್ಟರು. ಪಂಡಿತ ಸೋಮಸುಂದರ ಪಿಳ್ಳೆಯವರ ಸಂಭಾಷಣೆ. ಆ ಸಭೆಯಲ್ಲಿರುವ 4 ವರ್ಣಾಶ್ರಮಸ್ಥರನ್ನು ಪಂಡಿತ ಸೋಮಸುಂದರ ಪಿಳ್ಳೆಯವರು ನೋಡಿ, ಈ ಪಂಚಾಂಗ ಗುಂಡಯ್ಯ ತಮ್ಮ ತಪ್ಪನ್ನು ಯೋಚಿಸದೆ ಇತರರನ್ನು ದೂಷಿಸುವುದರಿಂದ ಉತ್ತಮ ಫಲವನ್ನು ಹೊಂದಲಾರನು. ಅಂದರೆ ವೇಮಣ್ಣನ ಪದ್ಯವನ್ನು ಉದಾಹರಣೆಯಾಗಿ ಕೊಡುತ್ತಾ, ತಾಯಿ ಊರ್ವಶಿ ವೇಶ್ಯೆ ತನ್ನ ಸತಿಯ ಮೋದಿಗಳು ತಾನು ಬ್ರಾಹ್ಮಣನೆನಲು ಸರಿಯೇ ಜಗದಿ, ವಶಿಷ್ಠ ಕುಲಮತಿಯ ವಸುದೆಯಲಿ ಅರಿಯಲು ವಿಶ್ವದಾಭಿರಾಮ ಕೇಳೋ ವೇಮ ಎಂದು ಇವರನ್ನು ಎಲ್ಲರೂ ಕೀಳಾಗಿ ದೂಷಿಸುತ್ತಿರುವುದನ್ನು ಈ ಪಂಚಾಂಗ ಗುಂಡಯ್ಯ ಇವರ ವಂಶಿಕರಾದ ವಿಪ್ರರು ಅರಿಯದಾಗಿರುವರು. ಈ ಪಂಚಾಯಿತಿಯವರು ವಿಶ್ವಬ್ರಹ್ಮ ವಂಶಸ್ಥರಿಗೆ ಶಾಸ್ತ್ರೋಕ್ತವಾಗಿ ವೇದ ವಿಧಿ ಇರುವುದೆಂದು ತೀರ್ಪನ್ನು ಕೊಟ್ಟಿರುವಾಗ ಪಂಚಾಯಿತಿಯವರು ಕೊಟ್ಟಿರುವ ತೀರ್ಪನ್ನು ಈ ಪಂಚಾಂಗ ಗುಂಡಯ್ಯ ಯೋಚಿಸದೆ ಪಾಮರರಂತೆ ಬಹು ಸುಲಭವಾಗಿ ಕಮ್ಮಾರರನ್ನು ಬ್ರಾಹ್ಮಣರೆಂದು ಪಂಚಾಯಿತಿಯವರು ತೀರ್ಪು ಕೊಟ್ಟಿದ್ದಾರೆಂದು ನಿಂದಿಸುತ್ತಿರುವನು. ಈ ಕಮ್ಮಾರರನ್ನು ಬ್ರಾಹ್ಮಣರೆಂಬುವುದಕ್ಕೆ ದ್ವಿಜನ್ಮದವರಲ್ಲ, ವಿಶ್ವ ಬ್ರಹ್ಮ ವಂಶಸ್ಥರೆಂದು ವೇದಾಗಮಗಳು ಮೊರೆ ಇಡುತ್ತಿವೆ. ಹೀಗಿರುವಾಗ ಈ ಗುಂಡಯ್ಯನು ಅಂತಹ ವಿಶ್ವ ಬ್ರಹ್ಮ ವಂಶಸ್ಥರಿಗೆ ವೇದ ವಿಧಿ ಇಲ್ಲವೆಂದು ಹೇಳುತ್ತಿರುವನು. ಇದೂ ಅಲ್ಲದೆ ಈ ಗುಂಡಯ್ಯ ಮೊದಲಾದ ವಿಪ್ರರೊಂದಿಗೆ ಈ ರಾಮಾನುಜನಾಯ್ಡು, ಶಾಂಬಶಿವ ಪಿಳ್ಳೆ ಇನ್ನೂ ಕೆಲವರು ವೇದವನ್ನು ಓದಬೇಕೆಂದು ಪಂಚಾಯಿತಿಯಲ್ಲಿದ್ದವರು ಕೇಳಿದ್ದಕ್ಕೆ ಈ ಗುಂಡಯ್ಯ ಮೊದಲಾದ ವಿಪ್ರರು ಚತುರ್ಮುಖ ಬ್ರಹ್ಮನ ಮುಖದಲ್ಲಿ ಬ್ರಾಹ್ಮಣರು, ಭುಜದಲ್ಲಿ ಕ್ಷತ್ರಿಯರು, ತೊಡೆಯಲ್ಲಿ ವೈಶ್ಯರು, ಪಾದಗಳಲ್ಲಿ ಶೂದ್ರರು ಹುಟ್ಟಿದರೆಂದು, ಅದರಿಂದ ಶೂದ್ರನು ವೇದವನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಿದರೆ ರೌರವಾದಿ ನರಕದ ಪಾಲಾಗುವರೆಂದು ವ್ಯಾಸ ಭಗವಾನರ ಕಟ್ಟಳೆ ಎಂದು ಹೇಳುವುದರಿಂದ ಪಂಚಾಯಿತಿಯವರು ನಾವು ನಿಮಗೆ ವೇದವನ್ನು ಓದಬೇಕೆಂದು ಕೇಳಿದ್ದಕ್ಕೆ ಏನೂ ತಿಳಿಯದ ನಮಗೆ ಪ್ರಾಯಶ್ಚಿತವಿದೆಯೇ ಎಂದು ಕೇಳಿದರು. ಇದಕ್ಕೆ ಪಂಚಾಂಗ ಗುಂಡಯ್ಯ ಮೊದಲಾದ ವಿಪ್ರರು ಪಂಚಗವ್ಯದಿಂದ ಪ್ರಾಯಶ್ಚಿತವಿದೆ ಎಂದು ಹೇಳಿದರು. ನಂತರ ವಿಪ್ರರ ಹೇಳಿಕೆಯನ್ನು ತೆಗೆದುಕೊಂಡು ವಿಶ್ವಬ್ರಹ್ಮ ವಂಶಸ್ಥರನ್ನು ವೇದ ಪಾರಾಯಣವನ್ನು ಮಾಡಬೇಕೆಂದು ಕೇಳಿದ್ದಕ್ಕೆ ವಿಶ್ವಬ್ರಹ್ಮ ವಂಶಸ್ಥರು ಅಂಡ ಭುವನ ಚರಾಚರಗಳೆಲ್ಲವೂ ವಿರಾಟ್ ವಿಶ್ವಬ್ರಹ್ಮನಿಂದ ಸೃಷ್ಟಿಯಾದುದಲ್ಲದೆ ಬೇರೆಯಲ್ಲ ಎಂದು ಹೇಳಿದರು. ಆದರೆ ವಿಪ್ರನಾದ ಈ ವ್ಯಾಸನು ಕಲಿಯುಗವು ಹುಟ್ಟಿದ ಬಹುಕಾಲಕ್ಕೆ ಹುಟ್ಟಿದನು. ನಂತರ ಜಾತಿ ಭೇದವನ್ನು ಕಲ್ಪಿಸಿ ಶೂದ್ರನು ವೇದವನ್ನು ಓದಬಾರದೆಂದು ಹಲವಾರು ತಪ್ಪು ಶ್ಲೋಕಗಳನ್ನು ಸೃಷ್ಟಿಸಿದ್ದಾನೆ. ಆ ಶ್ಲೋಕಗಳನ್ನೇ ಈ ವಿಪ್ರರು ಹೇಳುವರು. ಆದರೆ ಒಬ್ಬನನ್ನು ವೇದವನ್ನೋದೆಂದು ಕೇಳಿದರೆ ವಿಪ್ರನಾದವನು ಬೇರೊಬ್ಬನಿಗೆ ವೇದವನ್ನು ಬೋಧಿಸಿದರೆ ನರಕದ ಪಾಲಾಗುವನೆಂದು ಬೆದರಿಕೆಯನ್ನು ಕಲ್ಪಿಸಿ ಅವರವರಿಗೆ ಬೋಧಿಸುತ್ತಾ ಬಂದಿದ್ದಾರೆ. ಆ ವೇದಕ್ಕೆ ಸಂಬಂಧಿಕರು ವಿಶ್ವಬ್ರಹ್ಮ ವಂಶಸ್ಥರೆಂದು ವೇದಾಗಮಗಳೇ ಸಾರುತ್ತಿರುವಾಗ ಅದರಂತೆ ಅವರು ವೇದ ವಿಧಿ ಪ್ರಕಾರ ನಡೆದುಕೊಳ್ಳುವರೆಂದು ಒಪ್ಪಿ ಪಂಚಗೌಡರು, ಪಂಚದ್ರಾವಿಡರು ಮೊದಲಾದವರು ಸಹ ಈ ವಿಶ್ವಬ್ರಹ್ಮ ವಂಶಸ್ಥರು ಮಾಡುವ ಪಂಚಕೃತ್ಯಗಳಿಂದ ಲೋಕ ಸಂರಕ್ಷಣೆಯಾಗುವುದಲ್ಲದೆ ಸರ್ವ ಜೀವಿಗಳು ಸೌಖ್ಯವನ್ನು ಅನುಭವಿಸುತ್ತಿವೆಯಲ್ಲ, ಸರ್ವರಿಗೂ ಸರ್ವಾನುಕೂಲಗಳಾಗುವಂತಹ ಪಂಚಕೃತ್ಯಗಳನ್ನು ಮಾಡುತ್ತಲೇ ಬಂದಿರುತ್ತಾರೆ. ವಿಶ್ವಬ್ರಹ್ಮ ವಂಶಸ್ಥರಿಲ್ಲದಿದ್ದರೆ ಲೋಕವಿಲ್ಲವೆಂದು ವೇದಾಗಮಗಳು ಅಭಿಪ್ರಾಯ ಪಡುತ್ತಿವೆ ಎಂದು ಪಂಚಾಯಿತಿಯವರು ಒಮ್ಮತದಿಂದ ತೀರ್ಪನ್ನು ಕೊಟ್ಟರು. ಆ ತೀರ್ಪನ್ನು ರದ್ದು ಮಾಡಲು ಯಾರಿಂದಲೂ ಆಗದು. ಮನೆಯಲ್ಲಿರುವ ಛಾಯವನ್ನು ಭೇದಿಸಲಾಗುವುದೇ? ನಿಜದ ಎದುರು ಸಹಸ್ರ ಸುಳ್ಳು ನಿಲ್ಲಬಲ್ಲವೇ? ವ್ಯಾಸನು ಮೊದಲಾದವರು ಮಾಡಿರುವ ಅಷ್ಟದಶಪುರಾಣಗಳೆಲ್ಲವೂ ಕಟ್ಟು ಕಥೆಗಳೆಂದು ಈ ಪಂಡಿತ ಮಾರ್ಗ ಸಹಾಯಾಚಾರ್ಯರು ಎಲ್ಲರಿಗೂ ವಿಷದವಾಗಿ ತಿಳಿಸಿದ್ದರಿಂದ ಇನ್ನು ಅವರು ವೇದ ಪದ್ಧತಿಗಳನ್ನು ಮುಂದುವರಿಸಲು ಯಾರು ಆಕ್ಷೇಪಣೆಯನ್ನು ಮಾಡಬಾರದು. ಆದರೆ ಈ ಸಭೆಯಲ್ಲಿರುವ ಚಾತುರ್ವರ್ಣ ಮತಸ್ಥರು ಕರ್ಮ ಪ್ರಾರಬ್ಧವನ್ನು ಬೆಳೆಯಗೊಡದೆ
ಧರ್ಮ ಪ್ರಕಾಶವನ್ನು ಎತ್ತಿ ಹಿಡಿದು ಈ ಪಂಚಾಂಗ ಗುಂಡಯ್ಯ ಇನ್ನಿತರೆ ವಿಪ್ರರ ಶಾಖೋಪಶಾಖೆಗಳ ಬ್ಯಾಳುಗಳನ್ನು ಕಟ್ಟು ಹಾಕಿದ ತೀರ್ಪು ಕೊಟ್ಟಂತಹ ಪಂಚಗೌಡರು ಹಾಗೂ ಪಂಚ ದ್ರಾವಿಡರಿಂದ ಜ್ಯೋತಿ ಪ್ರಕಾಶವಾಗಿ ಬೆಳಗುತ್ತಿದೆ. ಇನ್ನು ಈ ವಿಶ್ವಬ್ರಹ್ಮ ವಂಶಸ್ಥರು ವೇದ ವಿಧಿ ಎಂಬ ಪಂಚ ಬೆಳೆಯ ವೃದ್ಧಿಯನ್ನು ಮಾಡಿದರೆ ಲೋಕದಲ್ಲಿ ಸರ್ವರು ಸುಖಗಳನ್ನೊಂದಬಹುದು. ಆದ್ದರಿಂದ 4 ವರ್ಣಾಶ್ರಮದವರೂ ಸಹ ಸರ್ವತ್ರರು ಆ ಬಾಲ ವೃದ್ಧರಾದಿಯಾಗಿ ಸ್ತ್ರೀಯರೆಲ್ಲರೂ ವೇದಗಳನ್ನು ಓದುವಂತೆಯೂ ಬೋಧಿಸುವಂತೆಯೂ ಕೋರುತ್ತೇವೆ ಎಂದು ಪಂಚಾಯಿತಿಯವರು ಮತ್ತೊಮ್ಮೆ ತೀರ್ಪನ್ನು ಎತ್ತಿ ಹಿಡಿದರು. ಈ ತೀರ್ಪನ್ನು ಸಹಿಸಲಾಗದ ಗುಂಡಯ್ಯ ಮತ್ತು ಆತನ ಗುಂಪಿನವರು ವಿಶ್ವಬ್ರಹ್ಮ ವಂಶಸ್ಥರ ಮೇಲೆ ದೌರ್ಜನ್ಯ ದುರಾಕ್ರಮಣಗಳಿಂದ ಬಾಯಿಗೆ ಬಂದಂತೆ ಬೈದದ್ದಲ್ಲದೆ ಹೊಡೆದಾಟವನ್ನು ಮಾಡಿದರು. ಈ ಘಟನೆಯನ್ನು ಪ್ರಶ್ನಿಸಿ ವಿಶ್ವಬ್ರಹ್ಮ ವಂಶಸ್ಥರು ಮಹಾಘನತೆಯತ್ತ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಲ್ಲಿ ದೂರನ್ನು ದಾಖಲಿಸಿದರು.